ಲೇಡೀಸ್ ಅಂಡ್ ಜೆಂಟಲ್ಮನ್, ಓಂಕಾರ ಶ್ರೀಗಳಿಗೆ ಧಮಕಿ ಹಾಕಿದ ಲಕ್ಷ್ಮೀನಾರಾಯಣ್ ಮಾಜಿ ರೌಡಿ ಶೀಟರ್ ಕಾರ್ಯ ಸಾಧನೆಗಾಗಿ ಕೀಳ್ಮಟ್ಟಕ್ಕೆ ಇಳಿತಾರೆ ಅನ್ನುವಂಥದ್ದು ಆತನ ವಿರುದ್ಧದ ಆರೋಪವಾಗಿದೆ. ತಾನು ಲೈಸೆನ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಅಧಿಕಾರಿ ಹಾಗೆ ಸಚಿವರನ್ನ ಲಂಚದ ಸುಳಿಗೆ ಸಿಲುಕಿಸೋದಕ್ಕೆ ಯತ್ನಿಸಿದ್ದು ಮಾತ್ರ ದುರಂತವೇ ಸರಿ. ಐನಾತಿ ಪೊಲಿಟಿಷಿಯನ್ ವಿರುದ್ಧ ನಗರದ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿರುವಂತಹ ಅಂಶ ಇದೀಗ ರಿವೀಲ್ ಆಗಿದೆ, ಕುತೂಹಲವನ್ನ ಕೆರಳಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಗ್ರಾಮದಲ್ಲಿನ ಓಂಕಾರ ಮಠದ ಸ್ವಾಮೀಜಿಗೆ ಬೆದರಿಕೆ ಹಾಕಿ ಮಠದ ಆಸ್ತಿಯನ್ನ ಕಬಳಿಸೋದಕ್ಕೆ ಮುಂದಾಗಿದ್ದ ಲಕ್ಷ್ಮೀನಾರಾಯಣ್ ಬೆಂಗಳೂರಿನ ಹುಳಿಮಾವು ಮಾಜಿ ಕಾರ್ಪೊರೇಟರ್. ಆತನೊಬ್ಬ ಮಾಜಿ ರೌಡಿ ಶೀಟರ್ ಅನ್ನುವಂತಹ ಅಂಶ ಇದೀಗ ರಿವೀಲ್ ಆಗಿದೆ. ಈತನ ವಿರುದ್ಧ ನಗರದ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿರುವಂತಹ ಅಂಶ ಇದೀಗ ಬಯಲಾಗಿದೆ. ಈತನ ವಿರುದ್ಧ ಸುಲಿಗೆ ವಂಚನೆ ಕೇಸ್ಗಳು ದಾಖಲಾಗ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಈತ ತನ್ನ ಕಾರ್ಯ ಸಾಧನೆಗಾಗಿ ಯಾವ ಮಟ್ಟಕ್ಕಾದ್ರೂ ಇಳಿತಾನೆ ಅನ್ನುವಂತಹದ್ದು ಆತನ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಅರ್ಥ ಆಗುತ್ತೆ. ಹಾಗಾದ್ರೆ ಮಠದ ಸ್ವಾಮೀಜಿಗೆ ಧಮಕಿ ಹಾಕಿದಂತಹ ಪುಡಾರಿಯ ಗೂಂಡಾಗಿರಿ ವರದಿಯ ಬಳಿಕ ಆತನ ಕರಾಳ ಬದುಕಿನ ಒಂದೊಂದೇ ಕಥೆಗಳು ಕೇಳ್ಬರ್ತಾ ಇದೆ. ಹಾಗಾದ್ರೆ ರಾಜಕೀಯ ರೌಡಿ ಲಕ್ಷ್ಮೀನಾರಾಯಣನ ಕ್ರೈಮ್ ಸ್ಟೋರಿಯನ್ನ ನೋಡ್ತಾ ಅಬಕಾರಿ ಲಂಚ ಪ್ರಕರಣದಲ್ಲಿ ಸಚಿವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಲಕ್ಷ್ಮೀನಾರಾಯಣ್ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು. ಬಾರ್ ಲೈಸೆನ್ಸ್ಗಾಗಿ 25 ಲಕ್ಷ ರೂಪಾಯಿ ಲಂಚವನ್ನ ಸ್ವೀಕರಿಸುವ ವೇಳೆ ಜಗದೀಶ್ ನಾಯಕ್ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೆಸರು ದಾಖಲಾಗುವಂತೆ ಲಕ್ಷ್ಮೀನಾರಾಯಣ್ ಮಾಡಿದ್ರು. ಇದೇ ಪ್ರಕರಣದಲ್ಲಿ ಸಚಿವ ತಿಮ್ಮಾಪುರ ಪುತ್ರ ವಿನಯ್ ತಿಮ್ಮಾಪುರ ಹಾಗೆ ಜಗದೀಶ್ ನಾಯಕ್ ಪಾತ್ರದ ಬಗ್ಗೆಯೂ ಲಕ್ಷ್ಮೀನಾರಾಯಣ್ ತನಿಖೆಗೆ ಆಗ್ರಹ ಕರ್ನಾಟಕದ ಅಬಕಾರಿ ಇಲಾಖೆಯಲ್ಲಿ CL7 ಮದ್ಯದ ಪರವಾನಗಿಗಾಗಿ ಲಂಚಾವತಾರ ಮತ್ತು ಭ್ರಷ್ಟಾಚಾರದ ಅಕ್ರಮಗಳು ನಡೀತಾ ಇರೋದ್ರ ಬಗ್ಗೆ ಲೋಕಾಯುಕ್ತರಿಗೆ ಲಕ್ಷ್ಮೀನಾರಾಯಣ್ ದೂರನ್ನ ನೀಡಿದ್ರು. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬೀಳುವಂತಹ ಸಂದರ್ಭದಲ್ಲಿ ಇದೇ ಲಕ್ಷ್ಮೀನಾರಾಯಣ್ ಕೂಡ ಅದಕ್ಕೆ ಕಾರಣರಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿಯಾಗಿ ಗುರುತಿಸಿಕೊಂಡಿರುವಂತಹ ಲಕ್ಷ್ಮೀನಾರಾಯಣ್ ಕೆಲವು ವ್ಯಕ್ತಿಗಳ ಕುಮ್ಮಕ್ಕು ಹಾಗೆ ಕೆಲ ರಾಜಕೀಯ ಪ್ರಭಾವಿಗಳ ಸೂಚನೆಯಂತೆ ಲಂಚದ ಪ್ರಕರಣದಲ್ಲಿ ತಿಮ್ಮಾಪುರ ಹೆಸರು ತರಳುಕು ಹಾಕೊಳ್ಳೋದಕ್ಕೆ ಕಾರಣಕರ್ತರು ಅಂತ ಹೇಳಲಾಗಿದೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೆ. ಸ್ವಹಿತಕ್ಕಾಗಿ ಮಾಜಿ ರೌಡಿ ಶೀಟರ್ ಲಕ್ಷ್ಮೀನಾರಾಯಣ್ ಅಮಾಯಕರು ಹಾಗೆ ದುರ್ಬಲರನ್ನ ಹೆದರಿಸಿ ಬೆದರಿಸಿ ತನ್ನ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವಂತಹ ಇಂತಹ ರೌಡಿ ಶೀಟರ್ಗಳು ನಾಗರಿಕ ಸಮಾಜಕ್ಕೆ ಮಾರಕವಾಗಿದ್ದಾರೆ. ಇಂತಹ ಸಮಾಜಘಾತಕರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇರೋದು ಅಲ್ಲದೆ ಭ್ರಷ್ಟಾಚಾರ ಸೇರಿದಂತೆ ಕ್ರಿಮಿನಲ್ ಕೇಸ್ಗಳು ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಂತಹ ಲಕ್ಷ್ಮೀನಾರಾಯಣನ್ನ ಅಬಕಾರಿ ಲಂಚ ಪ್ರಕರಣದಲ್ಲಿ ಈತನ ವಿರುದ್ಧವೂ ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿ ಕೇಳಿಬಂದಿದೆ. ಒಟ್ಟಾರೆ
ಲಂಚ ಪ್ರಕರಣದ ವಿರುದ್ಧ ಲಕ್ಷ್ಮೀನಾರಾಯಣ್ ಆರೋಪ ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವಂತಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್.